ಆರಾಮದಿರತ್ಕಮ್ಮ? ಆರಾಮದೇನವ ದ್ರಾಕ್ಷಾಣಿ, ನೀ ಆರಾಮದಿಯೇನ? ಯಾವಾಗ ಬಂದಿವ ದ್ರಾಕ್ಷಾಣಿ? ಆರಾಮದೇನವ? ಆರಾಮದೇನಣ್ಣ, ನೀವು ಆರಾಮದಿರಲ್ಲ? ಯೋ ಮನೆಯಿಂದ ಬರ್ಬೇಕು ಅನ್ಕೊಂತ ಬರಾಕ ಆಗಿದ್ದಿಲ್ಲಪ್ಪ. ಕಡೆಗೆ ಇವತ್ತು ಇದ್ದಿದ್ದ ಕೆಲಸ ಎಲ್ಲ ಬಿಟ್ಕೊಟ್ಟು ಒಗದು ಬಂದ್ ನೋಡ. ನಿಮ್ಮನ್ನ ಮಾತಾಡ್ಸಕ್ ಬರ್ಬೇಕಂತ ಅನ್ಕೊಂಡೆ ಆಗಿದ್ದೇ ಇಲ್ಲ. ನೀ ಏನು ಅನ್ಕೋಬೇಡ್ರಿ, ಬರ್ಲೇ ಇಲ್ಲ ನೋಡ್ ಅಂತೇಳಿ. ಅನ್ಕೊಳಕ್ ಏನೈತಿ? ಅಲ್ಲ ನಮ್ಮನ್ನ ಮಾತಾಡ್ಸಕ್ರ ಏನಾಗೈತಿ? ಬಂದಿದ್ದು ಖುಷಿನ ಆಯ್ತು ನಮಗೆ, ಚಲೋ ಆತ. ಬಾ ದಿನ ಆಗಿತ್ತು ನೀನು ಬಂದು ಹೋಗಿದ್ದಿಲ್ಲ. ನಿಮ್ಮವನು ಅತ್ತಿಯರು ಹೊಳ್ಳ ನೆನೆಸ್ತಿದ್ರೆ ದ್ರಾಕ್ಷಾಣಿನ ಕರಿಬೇಕಿಲ್ಲ, ದ್ರಾಕ್ಷಾಣಿ ಬಂದಿಲ್ಲ ಅಂತೇಳಿ. ಚಲೋ ಆತ್ ನೀನು ಬಂದಿದ್ದೆ. ಅವು ಭಾಳ ಚಿಂತೆಗಿರ್ಬೇಕು, ಅವು ಭಾಳ ಚೆನ್ನಾಗಿರ್ಬೇಕಂತೀಯಲ್ಲ. ಭಾಳ ಚಂದದೇನೇನ ನೋಡು ಹೆಂಗ ಅಂತ ನಿನ್ ಕಣ್ಣಿಗೆ. ಅಯ್ಯವ್ವ ನನಗಷ್ಟ ಮಗಳ ನೆನಪು, ನಿನಗೆಲ್ಲಿ ನೆನಪಾಗ್ಬೇಕು? ಅವು ಭಾಳ ಚಲೋ ಅದ ಬಿಡು ಅಂತಂದ್ರೆ ಅವು ಚಲೋ ಇರ್ತಾಳ. ಮತ್ತೆ ನನಗೇನಾಗೈತವ, ಸೊಸಿ ಬಂಗಾರದಂಗೆ ನೋಡ್ಕೊಂತಾಳ, ಸುಳ್ಳ ಯಾಕನ್ಬೇಕು ಪಾಪ. ಅಯ್ಯವ್ವ ಆಗಲ್ ಬೇ, ಹೋಗ್ಲಿ ಬಿಡ. ಅವಾಗ ಕ್ಯೂ ಕೇಳೋದಲ್ಲ, ನೀನ ಆಕಿ ಕೂಟ ನಿಂದಿರ್ತೀಯಲ್ಲ ಉದ್ದಕ್ಕೆ. ಅದು ಕರೆ ಅನ್ನಪ್ಪ. ಹೋಲತ್ತಾಗ ಅಂದಂಗೆ ಅಣ್ಣ, ಯಾಕ ಭಾಳ ಸರಿ ಬಿಟ್ಟಿಯಲ್ಲಪ್ಪ? ಇಲ್ಲವಾ, ಆರಾಮದೇನಲ್ಲ, ಆರಾಮಿದ್ದಿದ್ದಿಲ್ಲ ನಡಕ. ಈಗ ಆರಾಮಾಗೇನಿ. ಮತ್ತೆ ಮೈ ಸ್ವಲ್ಪ ಇಳ್ದತ್ತದ, ಸ್ವಲ್ಪ ಇದಾಗಕ್ಕೆ ಒಂಚೂರು ಬೇಕಲ್ಲ. ಮತ್ತೆ ಪಾರ್ವತಿ ಫೋನ್ ಮಾಡಿದ್ಲ ನತ್ಗೆಮ್ಮ? ಪಾರ್ವತಿ ಫೋನ್ ಏನ್ ಮಾಡಿಲ್ಲವಾ? ಫೋನ್ ಅಂದ್ರೆ ಮೊನ್ನೆ ಹಚ್ಚಿದ್ಲು. ಯಾಕ 2 ದಿನ ತಕ್ಕಿನ ಫೋನ್ ಮಾಡಿಲ್ಲ. ಹಚ್ಬೇಕಾಗೈತಿ. ನನಗೂ ಆಕಿ ಕೂಟ್ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಜನ್ಮಕ್ಕೆ. ಮಾತಾಡ್ಬೇಕಾಗೈತವ. ಹೌದು, ಮತ್ತೆ ತಾಯಿ ಅಂತೇಳಿ ಫೋನ್ ಹಚ್ಚಿ ಮಾತಾಡ್ಲಿಲ್ಲ ಅಂದ್ರೆ ಯಾರಿಗೆ ಸಮಾಧಾನ ಆಕತ್ತೆ ಹೇಳ್ರಿ? ಆದ್ರೂ ಚಿಂತೆ ಮಾಡ್ಬೇಡ್ರಿ ಅತ್ತಿಯಮ್ಮ, ಏನಾಗೋದಿಲ್ಲ. ದೇವ್ರು ಒಳ್ಳೇದು ಮಾಡ್ತಾನೆ. ಆಗ್ಲ ಪಾಪ ಅಕ್ಕಿಗೆ ಒಳ್ಳೇದು ಮಾಡ್ಲಿಲ್ಲ ಅಂದ್ರೆ ಇನ್ನು ಯಾರಿಗೆ ಮಾಡ್ಬೇಕು ಹೇಳ್ರಿ? ಒಬ್ಬೊಬ್ರಿಗೆ ಹಿಂಗೆ ಅಕ್ಕತಿ. ಪಾರ್ವತಿದ ಇಲ್ಲವ ಅಣ್ಣ, ಪಾರ್ವತಿದೇನು ಚಿಂತೆ ನನಗೆ? ಬೇರೆ ಏನು ಚಿಂತೆ ಇಲ್ಲ ಬಿಡ. ಒಂದೇ ಆ ಮಕ್ಕಳದೊಂದೇ ನೋಡವ ನನಗೆ ಭಾಳ ಬೇಜಾರಾಗಿರೋದಂದ್ರೆ. ಈಗ ಯಾಕ ಮತ್ತು ನಾನು ಜಾಸ್ತಿ ಏನು ಅನ್ನಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಏನಾರ ಅಂದ್ರೆ ಅವರಿಗೆ ಬೇಜಾರಾಕೈತಿ. ಯಾಕ ಅಂತ ಸುಮ್ಮನೆ ಇರ್ತೇನಷ್ಟೇ. ಯಾವಾಗ ಆಕತ್ತು ಆಗಲಿ ಅಂತ ಸುಮ್ಮನೆ ಅದೇನಿ. ಅದು ಕರೆ ಅನ್ರಿ. ಹೊಳ್ಳೆ ಅಂದ್ರೆ ಅಕ್ಕಿಗೂ ಬೇಜಾರಾಕತ್ತಿದ್ದೆ. ಏನು ನಾವು ಮಾಡೋದ? ದೇವ್ರು ಮಾಡೋದಪ್ಪ, ಯಾರೇನು ಮಾಡಕತ್ತ ಹೇಳ್ರಿ ಅದಕ್ಕೆ? ಹೌದಿಲ್ಲ? ಆದರೂ ಯಾಕೆ ನಮ್ಮ ಪಾರ್ವತಿಗೆ ಹಿಂಗಾತ ಏನಪ್ಪ ಆತಾಗ? ಅಲ್ಲ ಅದು ಹೋಗಿ ಆ ಹುಡುಗಿಗೆ ದೇವ್ರೇ ಏನೋ ಒಟ್ಟು ಯಾವಾಗ ಏನಕ್ಕತಿ ಅಂತ ಹೇಳಕ್ಕಾಗೋದಿಲ್ಲ ನೋಡ್ರಿ. ಹ್ಞೂ, ಮಕ್ಕಳು ಒಂದು ಪಾಪ ನನ್ನ ಮಗಳಿಗೆ ಯಾಕೆ ಹಿಂಗೆ ಲೇಟ್ ಆಗತ್ತೈತೆ ಏನೋ. ನಾ ಅಂತೀನಿ, ಹೆಬ್ಬಳ್ಳಾಗ ಒಬ್ರು ಡಾಕ್ಟರ್ ಅದಾರಲ್ಲ, ಅಲ್ಲಿ ತೋರ್ಸೋಣ ಅತ್ತಿಗೆಮ್ಮ ಅಂತ. ಈ ಡಾಕ್ಟ್ರ್ ಏನೋ ಅಂದಿರ್ಬೋದು, ಹೆಬ್ಬಳ್ಳ ಡಾಕ್ಟ್ರ್ ಏನು ಹೇಳ್ತಾನ ಅಂತ. ಈ ಡಾಕ್ಟರ್ ಬಿಡು, ಮಕ್ಕಳಾಗೋದಿಲ್ಲ ನಿಮಗೆ, ಆಗೋದು ಭಾಳ ಕಷ್ಟ ಐತಿ, ಯಾವಾಗ ಆಕತ್ತೆ ಅಂತೂ ಹೇಳೋಕ್ಕಾಗೋದಿಲ್ಲ, ಗರ್ಭಕೋಶ ಭಾಳ ಸಣ್ಣದೈತಿ, ಕಠಿಣ ಐತಿ ಅಂತ ಅಂದಾರ. ಕರೆ ಇಲ್ಲ ಅಂತಲ್ಲ, ಆದ್ರೂ ನಮ್ಮ ಪ್ರಯತ್ನ ಬಿಡಬಾರ್ದಲ್ಲ. ಹೆಬ್ಬಳ್ಳ ಡಾಕ್ಟರ್ ಏನು ಹೇಳ್ತಾನೆ ನೋಡ್ಬೇಕಿತ್ತು ಒಂದ್ಸಲ. ಏನ ಗರ್ಭಕೋಶ ಸಣ್ಣದೈತಿ, ಮಕ್ಕಳಾಗೋದಿಲ್ಲ ಅಂದಾರ? ಅಲ್ಲ ಅದಕ್ಕೆ ನಿಮಗೆ ಹಂಗಾರೆ ಈ ವಿಚಾರ ಗೊತ್ತಿಲ್ಲ? ಇಲ್ಲವಾ, ನಮಗೆ ಈ ವಿಚಾರ ಗೊತ್ತಿಲ್ಲ ಬಿಡ. ನಾವೇನೋ ತಡ ಆಗೈತಿ ಅಂತ ಮಾಡಿದ್ವಿ, ಹಿಂಗ ಅಂದಾರ ಅಂತ ನಮಗ್ ಗೊತ್ತಿಲ್ಲ. ಅಲ್ಲ ಪಾರ್ವತಿ ಯಾಕ ನಿಮ್ಮ ಮುಂದೆ ಹೇಳಿಲ್ಲೋ ಏನೋ? ನಂಗೆ ನಿಜವಾಗ್ಲೂ ಗೊತ್ತಾಗೋಲ್ತು. ಅಯ್ಯೋ ದೇವ್ರೇ, ನಾನೇ ಹಂಗಾರ, ಅಯ್ಯೋ ಆಕೆ ಹೇಳ್ತಿದ್ದಿಲ್ಲ ಏನೋ, ನಾನೇ ತಪ್ಪು ಮಾಡಿದ್ನಿ ಹಂಗಾರ. ಅಂದ್ರೆ ಪಾರ್ವತಿ ಬೇಕಂತೇಳಿ ನಮ್ಮ ಇದ್ರಿಗೆ ಹೇಳಿಲ್ಲ ನಂಗಾರ? ಅಯ್ಯೋ ದೇವ್ರೇ, ಇದೇನೇವ ಪಾಪ ನನ್ನ ಮಗಳಿಗೆ, ಇದು ಏನು ಬಂತಯ್ಯವ ಪಾಪ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಯಾಕೆ ಹಿಂಗಾತು? ಯಾಕೆ ಬಂತಿದೆ ಯವ್ವ? ಅಯ್ಯಯ್ಯ, ಯಾಕ್ಲೆ ಹಂಗ್ಯಾಕನ್ನಕತ್ತಿ? ಪಾಪ ನನ್ನ ಮಗಳಿಗೆ. ಅಲ್ಲ ಯಾಕೆ ಬಂದಿ ಮನೆಗೆ? ಯಾಕೆ ಬಂದಿ ಅಂದ್ರೆ ಬರ್ಬಾರ್ದನಕ್ಕೆ? ಅಲ್ಲ ನಾನು ಬದುಕಿದ್ದಾಗ ಹಿಂಗಂತಿ ನನ್ನ ಮಗಳಿಗೆ ನೀನು, ನಾಳೆ ನಾ ಸತ್ತ ಕಾಲಕ್ಕೆ ಗತಿ ಏನಕ್ಕಿದ ಅಂತ. ಅಯ್ಯೋ ದೇವ್ರೆ, ಅಲ್ಲ ಹಂಗಾರೆ ಬರ್ಬಾರ್ದಾಕಿ ನನ್ನ ಮಗಳು ನನ್ನ ಮನೆಗೆ. ಯಾಕೆ ಬಂದಿ ಅಂತೀಯಲ್ಲ? ಯಾಕೆ ಶಾಂತವ, ಯಾಕೆ ಮಾತಾಡಕತ್ತಿ ನೀನು? ಅಲ್ಲ ನೀ ಹಿಂಗೆ ಎಂದು ಮಾತಾಡಕ್ಕೆ ಅಲ್ಲಲ್ಲ. ನೀ ಹಿಂಗೆ ಅಂತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡವ. ನಿಜವಾಗ್ಲೂ ಭಾಳ ಬೇಜಾರಾತ್ ನನಗೆ. ಯಾರ ಗಿರ್ಜಿ ಏನಾರ ಹೇಳ್ಕೊಟ್ಲ ಮತ್ತೆ ನಿನ್ಗೆ ಮನೆಗೆ ಯಾರು ಬರ್ಲಾರ್ದಂಗೆ ಇಟ್ಕೊ ಅಂತೇಳಿ? ಶಾಂತಕ್ಕ, ಓ ಇವ್ರು ದ್ರಾಕ್ಷಾಣಿ ಬಂದಾಳನ? ಬಂದ್ಲಾಡ ಅಡ್ಬಿಟ್ಟಿ? ಲೇ ಏನಾರು ಹೇಳ್ಕೊಟ್ಟಿ ನನ್ನ ಸೊಸಿಗೆ? ಬಂದಾಕಿ ನನ್ನ ಮಗಳಿಗೆ ಯಾಕೆ ಬಂದಿ ಅಂತಾಳ. ಈ ಮುದುಕಿ ಮಣ್ಣಲ್ಲಿ. ಅಲ್ಲ ನಾನೇನು ಹೇಳ್ಕೊಟ್ಟಿಲ್ವೇ ಯವ್ವ? ಯಾರೇನು ಹೇಳಿಲ್ಲ, ಸುಮ್ಮನಿರು. ಗಿರ್ಜಕ್ಕ ಆರಾಮದಿಯನ? ಶಾಂತಕ್ಕ ಯಾಕ ಕಣ್ಣ ನೀರು ತಂದಿ? ಅದಕ್ಕೆಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊರಿ. ನಿಮಗೆ ಈ ವಿಚಾರ ಗೊತ್ತಿಲ್ಲ ಅಂತೇಳಿ ನನಗೆ ಮಾತ್ರ ಗೊತ್ತಿದ್ದಿಲ್ಲಪ್ಪ ಯಪ್ಪ. ನಿಮಗೆ ಗೊತ್ತಿರ್ಬೋದನ, ಪಾರ್ವತಿ ಹೇಳಿರ್ಬೋದನ, ನನ್ನ ಮುಂದೆ ಪವಿತ್ರ ಹೇಳಿದ್ಲು. ಅದಕ್ಕೆ ಮತ್ತೆ ನನ್ನ ಮಗಳು ಶೆಲ್ಲುಡಿ ಮಠ ವಿಚಾರ ಹೋಗೈತಿ ಅಂದ್ರೆ ನಿಮಗೂ ಎಲ್ಲ ಗೊತ್ತಿರ್ಬೋದಲ್ಲ. ಅದಕ್ಕೆ ಅಣ್ಣಗೆ ಅದಕ್ಕೆಮ್ಮಗೆ ಮಾತಾಡಿ ಸಮಾಧಾನ ಮಾಡಬೇಕು ಬರಬೇಕು ಅಂತೇಳಿ ಅನ್ಕೊಂತಿದ್ದೆ. ಮುದ್ದಾನು ಇವತ್ತು ಬಂದಿದ್ದೆ ನಾ ಉದ್ದೇಶಕ್ಕೆ. ನನಗೆ ಗೊತ್ತಿಲ್ಲರಿ ಅದಕ್ಕೆಮ್ಮ, ನಿಮಗೆ ಗೊತ್ತಿಲ್ಲ ಅಂತೇಳಿ. ಓಹ್, ನೀವು ಹೇಳಿದ್ರನ? ಅಂದ್ರೆ ಗಿರ್ಜಿ ನಿನಗೂ ಗೊತ್ತಾತ? ನಿನಗೂ ಗೊತ್ತಿತ್ತಲ್ಲ ಗಿರ್ಜಿ? ನೀವು ಇಲ್ಲವಾ ಶಾಂತಕ್ಕ, ನಂಗೆ ಕರೆನ ಗೊತ್ತಿದ್ದಿಲ್ಲ. ನಿನ್ನೆ ಏನಾಯ್ತಪ್ಪ ಅಂದ್ರೆ ಅದೇ ಲಕ್ಷ್ಮಿ ಅಂತೇಳಿ ಒಂದು ಹುಡುಗನ ನೋಡಿತ್ತಲ್ಲ, ಅವ್ರವು ಬಂದಿದ್ಲು. ಆಕಿ ಮಗಳಿಗೆ ಇದು ಅಶ್ವಿನಿ. ಇಷ್ಟೆಲ್ಲ ನಡೀತಾ ಇವ.
ಹಂಗಾಗಿ ಗೊತ್ತಾತ. ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ, ನಿನ್ನೇನು ಇದ್ದಿದ್ದಿಲ್ಲ, ಮತ್ತೆ ಅದಕ್ಕೆ ಈಗ ಬಂದೆ. ಅಲ್ಲ ಯಾಕಷ್ಟು ಹೆದರ್ತಿ ಅಕ್ಕ ಬಿಡ, ಅದಕ್ಕೆ ಯಾಕಷ್ಟು ತಲೆ ಕೆಡ್ಸ್ಕೊತಿ? ಅವನ್ ಡಾಕ್ಟ್ರಿನ ದೊಡ್ಡ ದೇವ್ರನ ಅವ್ರು ಹೇಳ್ಯಾರ. ಆಗದು ಡೌಟು ಅನುಮಾನ ಅಂತ ಹೇಳ್ಯಾರ ಹೊರತು ಆಗದೇ ಇಲ್ಲ ಅಂತ ಏನಾದ್ರು ಹೇಳ್ಯಾರ ಇಲ್ಲ. ಅಷ್ಟು ಯಾಕೆ ಹೆದರಾಕತಿ? ಏನಾಗೋದಿಲ್ಲ, ದೇವ್ರದೇ ಒಳ್ಳೇದಾಕತಿ, ಹೆದರ್ಬೇಡ. ದವಾಖಾನೆ ತೋರ್ಸಾಕತ್ತಾರಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡ್ಲಿ. ಅಲ್ಲ ಏನಾತ? ಯಾದಕ್ಕೆ ಒಂಥರ ಆಗ್ಯಾರ ಇವ್ರೆ? ಅಣ್ಣ ಅದಕ್ಕೆ ಮಗ ಸಮಾಧಾನ ನೀ ಹೇಳ್ಬೇಕ, ಧೈರ್ಯ ಹೇಳ್ಬೇಕಿಲ್ಲ. ಅದನ್ನ ಬಿಟ್ಟು ನೀನ ಹಿಂಗೆ ಮಾರಿ ಮಾಡ್ಕೊಂಡು ಕುಂತ್ರ ಹೆಂಗದ ಗತಿ? ಸ್ವಲ್ಪ ಸಮಾಧಾನಾಗಿ ವಿಚಾರ ಮಾಡು, ಏನೂ ಆಗುದಿಲ್ಲ. ಏನ ಅಕ್ಕವು ಹಾಗೆ ಅಕ್ಕವ, ಆಕಿ ಹಣೆ ಬರ್ದ ಮಕ್ಕಳು ಹೋಗಿತ್ತಂದ್ರೆ ಹಾಗೆ ಅಕ್ಕತಿ. ಹೂನ ಶಾಂತಕ್ಕ, ಅಕ್ಕ ಬಿಡ ಯವ ತಾಯಿ ಅತ್ತಾಗ ಏನ್ ದೊಡ್ಡ ಮುದುಕಿ ಆದ್ಲನ ಆಕಿ. ಅಯ್ಯೋ ದೇವ್ರೇ, ಒಂದೊಂದು ಪಟ್ಟಾಗಿಂದು ಹಾಕಿರ್ತಾವ ಮಕ್ಕಳು ಗೊತ್ತನ. ಇವ ನೀ ಹಿಂಗೆ ನಿನಗೆ ಗೊತ್ತಾಗೈತೆ ಅಂತೇಳಿ ಇದು ಮಾಡ್ಕೊಂಡಂದ್ರೆ ಆಕಿ ಮನ್ಸಿಗೆ ನೋವು ಮಾಡ್ಕೊಂತಾಳ. ನಾ ಹೇಳೋದು ಕೇಳು, ನೀನು ಈಗೇನು ಗೊತ್ತಿಲ್ಲ ನಂಗೆ ಇರು. ನೀನು ಏನು ಇಷ್ಟಕ್ಕೂ ಗೊತ್ತು ಮಾಡ್ಕೊಂಡು ನಿನಗೆ ಆಕಿ ಗೊತ್ತಾಗೈತೆ ಅಂತೇಳಿ ಆಕಿಗೆ ಗೊತ್ತಾಗಿ ಏನಾಗೋದೈತಿ? ಹೌದಿಲ್ಲ? ಆರಾಮಾಗಿರು ಒಟ್ಟು. ನೀ ಹಿಂಗೆ ಮನ್ಸಿಗೆ ನೋವು ಮಾಡ್ಕೊಂಡು ಕುಂತ್ರ ಆಕಿ ಮನ್ಸಿಗೆ ಇದಾಕತಿಲ್ಲ. ಏನವ ದೇವ್ರಿಟ್ಟಂಗಾಗಲಿ. ಯಾಕೆ ಹಿಂಗೆ ದೇವ್ರ ಶಿಕ್ಷೆ ಕೊಡ್ತಾನೆ ಏನು? ಪಾಪ ನನ್ನ ಮಗಳು ಏನು ಯಾರಿಗೆ ನೇ ಮಾಡಿತ್ತು, ಯಾವ ಮಕ್ಕಳಿಗೆ ಇದು ಮಾಡಿತ್ತು? ಇಲ್ಲಿ ಯಾವರ ಮಕ್ಕಳು ಹಾದೊಂಟ್ರು ಕರೆದು ಏನಾರ ಕೈ ಅಂದು ಕೊಟ್ಟಿರ್ತಿದ್ಲು, ಅಷ್ಟು ಜೀವ ಮಾಡ್ತಿದ್ಲು. ಅಂಥಕ್ಕಿಗೆ ದೇವ್ರು ಹಿಂಗೆ ಮಾಡ್ತಾನಂದ್ರೆ ಏನು ಹೇಳ್ಬೇಕಾಗ್ತಿದ್ದಕ್ಕೆ? ಮನುಷ್ಯ ತೀರ ಏನ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ದಂಗಾತ ಥರ ಏನವ. ದೇವ್ರ ಕಣ್ಣ ಮಣ್ಣು ತುಂಬಲಿ. ಮೊನ್ನೆ ಮಕ್ಕಳು ಅನ್ನೋರಿಗೆ ಮಕ್ಕಳು ಕೊಡೋದಿಲ್ಲ. ಟಿವಿಯಾಗ ನೋಡಿದಿಲ್ಲ ಗಿರ್ಜಿ? ಅದೇನದ ಕಲ್ಲು ಪಡೆಯಾಗಿಟ್ಟೋಗ್ಯಾರವ ಖುಷಿನ. ಅಲ್ಲ ಅವ್ರು ಕಳ್ಳು ಕರಗಿರಕ್ಕಿಲ್ಲ ತೀರ. ಎಂಥ ಮನಸ್ಸವ ದೇವ್ರು ಕೊಟ್ಟಿದ್ದಾನೆ ಇವ್ರಿಗೆ ಅನ್ನಂಗಾತ. ಹಂಗೆ ಬಿಡ, ಏನು ಮಾಡಕತ್ತಿ ಅತಿಯಮ್ಮ? ಸಮಾಧಾನ ಮಾಡ್ಕೋಟ. ನೀ ಹಿಂಗೆ ಮಾಡಿದ್ರೆ ಹೆಂಗಂತೆ ನಾನು ನೀನೇ ಹಿಂಗಂದ್ರೆ ಮುಕ್ಕಳರೇ ಆಸ್ತಿ ಐತಿ ಹಿಂಗಲ್ಲಪ್ಪ ಅಂತೇಳಿ ಅವ್ರ ಪರಕರಿ ಏನೇನು ಚಿಂತೆ ಮಾಡ್ತಿರ್ಬೋದು ವಿಚಾರ ಮಾಡಿ ನೀವು ಒಟ್ಟು ಮಕ್ಕಳು ಮರಿ ಸಲುವಾಗಿ. ಅಲ್ಲ ನೋಡ ಮಟ ನೋಡಿ ಮುಕ್ಕಳರೇ ಆಸ್ತಿ ಐತಿ, ಆಸ್ತಿಗೆ ಯಾರೂ ದಿಕ್ಕಿಲ್ಲ ಅಂತೇಳಿ ಏನಾರ ಅಕಸ್ಮಾತ್ ಇನ್ನೊಂದು ಲಗ್ನ ಮಾಡಕ್ಕೆ ನಿಂತಿಗಿಂತ ನನ್ನ ಮಗಳಗತಿ ಏನ? ಅರವಿಂದ ಓದ್ದೇವದಾನ ಏನು ಅವನು ಹಂಗೆಲ್ಲ ಬರೀ ಮಕ್ಕಳದೊಂದೇ ಕಾರಣಕ್ಕೆ ಅವ ಇನ್ನೊಂದು ಮದುವೆ ಮಾಡ್ಕೋತಾನಂತ ನಂಗೆ ಅನ್ಸಂಗಿಲ್ಲ. ಪಾರ್ವತಿ ಮೇಲೆ ಅವಂಗೂ ಪ್ರೀತಿ ಐತಿ. ಏನು ಅವ ಇದು ಮಾಡೋದಿಲ್ಲ, ನೀ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಲ್ಲ ಆ ಬೆಂಡ್ಲಿ ಬಂದು ನಿನ್ನಂತೇಳಿ ಎಷ್ಟು ಮಾತಾಡ್ಯಾಳ ನೋಡಕ್ಕೆಲ್ಲ. ಅಕ್ಕಗೆ ಹಂಗಾದ್ರೆ ತಂಗ್ಯಾರಿಗೆ ಹಂಗೆ ಹಾಕತ್ತನ? ಇದಕ್ಕೇನಂತ ಹೇಳ್ತಿ ಗಿರ್ಜಿ ನೀನು? ಇಂಥ ಬಿಡಾಡಿ ಮನೆಗೆ ನನ್ನ ಮಗಳ ಕೊಡ್ತೇನೆ ನಾನು? ಸಾಧ್ಯನೇ ಇಲ್ಲ. ಇವ್ರು ಮತ್ತೆ ಹಿಂಗೆ ಇವ್ರು ಅವತ್ತ ನೋಡೋಗಿದ್ದದಲ್ಲ, ಮತ್ತೆ ನನ್ನ ಮಗಳದ ಹುಡುಗಂದು ಏನು ಇಲ್ಲಲ್ಲ? ಇಲ್ಲವಾ? ಇಲ್ಲ, ನಾ ಮತ್ತೆ ಏನು ಇಲ್ಲ, ನಾ ನೋಡೇ ಇಲ್ಲ. ಚಲೋ ಕೆಲಸ ಆತ ಅವತ್ತು ಕೊಡ್ಲಾರದ್ದು. 3 ವರ್ಷ ತಡಿಪ ಓದು ಮಠ ಅಂತ ಹೇಳಿವಲ್ಲ, ಈಗ ಈಗ ಚಲೋ ಆತೀಗ. ಬರ್ಲಿ ಆ ಹುಡುಗ ಏನಾರ ಯಾವತ್ತಾರ ಕೇಳಲಿ, ಆಯ್ತು ಅವತ್ತು ಹೇಳ್ತಾನೆ. ಇಂಥ ನಾಲಾಯಕಿ ಮನೆಗೆ ನನ್ನ ಮಗಳು ಕೊಡೋದಿಲ್ಲ ಅಂತ ಹೇಳ್ತಾನೆ. ಬೇಡವ ಇವ ಇವ್ರ ಸುದ್ದಿ ನಮಗೆ ಎದಕ್ಕೆ ಬೇಕಾಗೈತೆ? ಆ ಪಿಸಾಳಿಗಳು ಊರು ಪಿಸಾಳಿಗಳು ಇವ್ರ ಮನೆಗೆ ನಾಯಕ್ ನನ್ನ ಮಗಳು ಕೊಡ್ಲಿ? ಅವ್ರದ್ದು ಮನಸ್ಥಿತಿ ಹೆಂಗೈತೆ ನೋಡಿ ವಿಚಾರ ಮಾಡಿ ನೀನು. ಇನ್ನೂ ಮದುವೆ ಆಗಿಲ್ಲ ಬಿಟ್ಟಿಲ್ಲ, ಅಕ್ಕ ಹಿಂಗಾಗೈತೆ ಅಂದ್ರೆ ತಂಗಿಗೂ ಹಂಗಾಕತ್ತೇನ? ಇಂಥವ್ರ ಮನೆಗೆ ನಾನು ನನ್ನ ಮಗಳು ಕೊಡ್ತೇನೆ? ಸಾಧ್ಯನೇ ಇಲ್ಲ. ಬೇಡೇ ಬೇಡ ನನಗೆ, ಅವ್ರು ಉತ್ಸಾಹ ಬೇಡ ನನಗೆ. ಲಕ್ಷ್ಮಿ ನಿನಗೂ ಹೇಳಾಕತ್ತೇನಿ, ನಿಮ್ಮ ಅಕ್ಕನ ಮನ್ಸಿಗೆ ನೋವಾಗುವಂಗೆ ಇಷ್ಟೆಲ್ಲ ಮಾತಾಡ್ಯಾರವ್ರು. ಅಂಥವ್ರ ಮನೆಗೆ ನೀನು ತಲೆ ಕೆಡ್ಸ್ಕೊಂತೀಯ? ಅಂಥವ್ರ ಮನೆಗೆ ಹೋಗ್ಬೇಕಂತ ಆಸೆ ಪಡ್ತೀಯ? ಇಲ್ಲವಾ? ಇಲ್ಲ ಇಲ್ಲಡ, ಅವಮಾನ ಮಾಡಿದ ಪ್ರಶ್ನೆ ಬರಂಗಿಲ್ಲ ಇಲ್ಲೇ. ಅವ್ರು ತಿಳ್ಕೊಳ್ಳೋದು ಹೆಂಗೈತೆ ನೋಡು, ಅವ್ರ ತಿಳುವಳಿಕೆ ಮಟ್ಟ. ಅದನ್ನ ಹೇಳಾಕತ್ತೇನೆ ನಿನಗೆ. ಅಕ್ಕ ಬೇಕಾದಾಗ್ಲಿ ತಂಗಿಗೆ ಯಾಕಕತಿ, ತಂಗಿಗೆ ಬೇಕಾದಾಗ್ಲಿ ಅಕ್ಕಗೆ ಯಾಕಕತಿ? ಇನ್ನೂ ಏನ ತಾಯಿ ಅಂತ ಮಗಳು ಅಂತ ಕೆಲವ್ರು ಗಾದಿ ಮಾತು ಅಂತಾರ. ಆ ಕಾರಣಕ್ಕೆ ಏನಾರ ಅನ್ಲಿ, ಹೌದಾ? ಅದು ಕೆಟ್ಟದ್ದೇನಾರ ಮಾಡಿದ್ರೆ ಅನ್ಲಿ, ಏನಿಂದ ಎತ್ತಿಂದ ಯಾಕೆ ಅನ್ಬೇಕು? ಅಲ್ಲ ನೀವು ಓದ್ತಾ ಇದ್ದಿ ಬಿಡು, ನೀನು ಅದ್ರ ಕಡೆ ಲಕ್ಷ್ಯನೂ ಕೊಟ್ಟಿಲ್ಲ ನಂಗೆ ಗೊತ್ತು. ಆದ್ರೆ ಹೇಳಾಕತ್ತೇನಿ, ಆ ಹುಡುಗಿ ಯಾವತ್ತಾರ ಎಲ್ಲಾರ ಕಂಡಾಗ ಮಾತಾಡ್ಸಿದ್ರೆ ನೀ ಮಾತ್ರ ಮಾತಾಡ ಅವ್ನು ಕೊಟ್ಟು ಏನ? ಆಯ್ತವ ಸರಿ. ಏನ ಮನೆಗೆ ಬಂದಿರ ನನ್ನ ಮಗಳ ಕೂಟ ಮಾತಾಡೋದಿಲ್ಲ, ಮಾತಾಡಬಾರ್ದ? ಆ ಹುಡುಗಿ ಹೇಳ್ಕೊಡಕತ್ತೀಯನ? ಓ ದೇವ್ರೇ, ಮೊದ್ಲ ನನ್ನ ತಲೆ ಬಿಸಿ ನನಗಾಗೈತಿ ಈ ಮುಚ್ಚಿದೊಂದತ್ತಾಗ. ಯವ್ವ ನನಗೇನು ಅನ್ನಕತ್ತಿಲ್ಲ ಯಾರು, ಸ್ವಲ್ಪ ಸುಮ್ಮನಿರಿ, ಎದಕ್ಕೆ ವಟ ಹಚ್ಚಿ? ಹೌದಾ? ನಾ ಏನಪ್ಪ ಇದೆ ಅಂದೆ. ಗೌಡ್ರೆ ಯಾಕೆ ಭಾಳ ಸಪ್ಪಗೊಂಥರ ಕುಂತೇ ಬಿಟ್ರಿ? ಮಾತಾಡ್ರಿ ಏನಾರ. ಏನು ಮಾತಾಡೋದೈತಿ ಬಿಡ್ರಿ, ಏನೋ ಒಂಥರ ಬೇಜಾರು. ಅಲ್ಲ ಏನು ಮಾತಾಡ್ಲಿ ಹೇಳ್ರಿ ನಾನು? ಈಗ ಏನಾರ ಮನ್ಸಿಗೆ ನೋವು ಮಾಡ್ಕೊಂಡು ಮಾತಾಡಿದ್ರೆ ಶಾಂತಾಗಿ ಬೇಜಾರಾಕತಿ. ಹೊಲತ್ತಾಗ ಹಣೆ ಬಾರ್ದಾಗ ಇದ್ದಂಗೆ ಆಗ್ಲಿ ಅಂತ ಸುಮ್ಮನೆ ನೋಡ್ರಿ ಸದ್ಯಕ್ಕೆ. ಅಣ್ಣ ನೀ ಧೈರ್ಯ ಗೆಡಬಾರ್ದು, ನೀ ಕರೆಕ್ಟಾಗೇ ಇರ್ಬೇಕು. ನೀ ಧೈರ್ಯ ಗೆಟ್ಟಿ ಏನು ಅಕ್ಕ ಬಿಡ ಅಣ್ಣ, ಅದಕ್ಕೆ ಯಾಕೆ ಕೆಡ್ಸ್ಕೊಂತಿ?